ಏಡ್ಸ್ ಅಡ್ವರ್ಟೈಸ್ಮೆಂಟು 1 ಸೆಕೆಂಡ್ ಬರುತ್ತೆ, ಅಲ್ಲೂ ಇದೆ ಥಿಯರಿ ಇದೆ. ಒಂದು ಬಲ್ಬ್ ಪ್ಲಗ್ ಮಾಡೋದು ಟೇಪ್ ಇರುತ್ತೆ, ಏಡ್ಸ್ ಟೇಪು ನೋಡಿದ್ದೀರಲ್ಲ. ಅಂದರೆ ಈ ಥರದಲ್ಲಿ ಅದು ಜ್ಞಾನವನ್ನು ಕೊಡ್ತಾ ಹೋಗುತ್ತೆ ರಂಗಭೂಮಿ. ಸಣ್ಣ ವ್ಯಕ್ತಿತ್ವ ಹೆಂಗೆ ವಿಕಾಸ ಆಗುತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಹೌದು, ಪ್ರತಿಯೊಂದು ಈಗ ಸಂಬಂಧಗಳು, ರಂಗಭೂಮಿ ಅನ್ನೋವಂಥದ್ದೇನು ನಿಜ ಘಟನೆಗಳನ್ನು ಎನ್ಯಾಕ್ಟ್ ಮಾಡೋದೇ ರಂಗಭೂಮಿ ಅಂತ. ನಮ್ಮ ಜೀವನವೇ ರಂಗಭೂಮಿ ಅಂತೀವಿ. ಅಂದರೆ ರಂಗಭೂಮಿನಲ್ಲಿ 4 ಜನ ನಟರು ಒಂದು ಕೋಆರ್ಡಿನೇಷನಲ್ಲಿ ಒಂದು ಅದ್ಭುತವಾದ ನಾಟಕ ಕಟ್ಟಬಲ್ಲರು ಅಂದರೆ ಒಂದು ಸಂಸಾರವನ್ನು ಅದ್ಭುತವಾಗಿ ಆತ ನಿಭಾಯಿಸಬಲ್ಲ ಅಲ್ವಾ, ಒಂದು ದೇಶವನ್ನು ನಿಭಾಯಿಸಬಲ್ಲ. ಅದಕ್ಕೆ ನಮ್ಮ ರಾಜಕಾರಣಿಗಳು ಕಲ್ಚರ್ಗೆ ಬರಬೇಕು, ಸಾಹಿತ್ಯಕ್ಕೆ ಬರಬೇಕು, ಅದರ ಜ್ಞಾನ ಪಡ್ಕೋಬೇಕು ಅಂಥೇಳಿ ಕಿರಣ್ ಮಜುಮ್ದಾರ್ ಅವ್ರೀಗ BPAC ಅಂತ ಮಾಡಿ ಹೊಸ ರಾಜಕಾರಣಿಗಳಿಗೆ ನಮ್ಮಂಥವ್ರನ್ನ ಕರೆದು ಟ್ರೈನಿಂಗ್ ಕೊಡ್ತಾರೆ. ವಾಕ್ಪಟುತ್ವ ಅಂದ್ರೆ ಏನು ಅಂತ ಹೇಳ್ಕೊಡ್ತೀವಿ, ಲೀಡರ್ಶಿಪ್ ಅಂದ್ರೆ ಏನು, ನಾಗರಿಕತೆ ಅಂದ್ರೆ ಏನು, ನಾವು ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ ನಾವು ಪಾಠ ಮಾಡ್ತೀವಿ ಅವ್ರಿಗೆ. ಈಗಿನ ರಾಜಕಾರಣಿಗಳು ಸ್ವಲ್ಪ ಮಟ್ಟಿಗೆ ಬ್ಯಾಚಿಗೆ ಮಾಡಿದ್ರಿ ಪಾಠ ನೀವು? ಸುಮಾರು 2-3 ಬ್ಯಾಚಿಗೆ ಮಾಡಿ. ನೀವು ಹೇಳಿದ್ರೆ ಒಂದು ಬ್ಯಾಚಿಗೆ ಬಂದಿದ್ದೆ ಅಂತ. ನಮ್ಮ ಬ್ಯಾಚಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಜನ ಬಂದಿದ್ರು, ನಮ್ಮ ಸ್ನೇಹಿತರೆ ಬಂದ್ಬಿಟ್ಟಿದ್ರು. ಅವ್ರಿಗೆ ರಾಜಕೀಯಕ್ಕೆ ಹೋಗ್ಬೇಕು ಅನ್ನೋಂಥವ್ರು, ನಿನ್ನ ಹತ್ರ ಪಾಠ ಕೇಳ್ಬೇಕಂತ. ಯೂನಿವರ್ಸಿಟಿಲೂ ಹಂಗೆ ಆಗಿತ್ತು. ನಾವು ಫಸ್ಟ್ ಇಯರ್ MA ಮುಗಿಸಿ ಸೆಕೆಂಡ್ MA ಹೋಗಿ ಗೆಸ್ಟ್ ಲೆಕ್ಚರ್ ಅದ. ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಕಲಿಬೇಕು, ಪಾಲಿಸಿ ಮೇಕಿಂಗ್ ಕಲಿಬೇಕು ಅಂತ ನಾನು ಬಂದಿದ್ದೆ. ಹೌದಲ್ವಾ? ಮತ್ತು ಅದು ನನಗೂ ಹಂಗೇನೆ. ನಾವೆಲ್ಲ ನಾಟಕ ಬರೆಯೋಕ್ಕೆ ನಮ್ಗೆ ದೊಡ್ಡ ದೊಡ್ಡ ದಿಗ್ಗಜನ ಕರೆಸಿದ್ರು. ವಿಜಯಮ್ಮ, ಚಿ ಶ್ರೀನಿವಾಸರಾಜು ಅವರು ಏನೋ ಇವೆಲ್ಲ ಒಳ್ಳೊಳ್ಳೆ ಪರಿಸರದ ಬಗ್ಗೆ ಓದ್ಕೊಳ್ಳಿ, ಎಲ್ಲ ವಿಜ್ಞಾನದ ಬಗ್ಗೆ ಎಲ್ಲ ಕ್ಷೇತ್ರದವ್ರು ಬಂದು ನಮಗೆ ವರ್ಕ್ಶಾಪಲ್ಲಿ ಕೆಲಸ ಮಾಡಿದರು, ಪಾಠ ಮಾಡಿದರು, ತಿಳಿಸಿದ್ರು ನೀವು ಒಳ್ಳೆ ನಾಟಕ ಬರೀಬೇಕು ಅಂತ. ನಾನು ಒಂದೇ ಪ್ರಶ್ನೆ ಸರ್ ನಿಮಗೆಲ್ಲ, ನಾವು ನಾಟಕ ಬರಿತೀವಿ, ದೇಶ ಹಿಂಗೆ ಪ್ರಗತಿ ಆಗಬೇಕು, ನಮ್ಮ ಕೃಷಿ ಹಿಂಗೆ ಉದ್ಧಾರ ಆಗಬೇಕು ಅಂತ ಬರಿತೀವಿ. ಅದನ್ನು ಜಾರಿಗೆ ತರೋ ಅಂಥವ್ರು ಯಾರೋ ಹೆಬ್ಬೆಟ್ಟಾಗಿದ್ದರೆ, ಅವ್ನಿಗೇನು ಜ್ಞಾನ ಇಲ್ಲ ಅಂದರೆ ಅವರು ನಾವು ಬರೆದಿದ್ದು ವೇಸ್ಟ್ ಅಲ್ವಾ? ನೀವು ನಮ್ಗೆ ಟ್ರೈನಿಂಗ್ ಕೊಡಬೇಕು, ನಮ್ಗೆ ಗೊತ್ತು ಅಷ್ಟೋ ಇಷ್ಟೋ ಜ್ಞಾನ ಇದೆ ಅವ್ರಿಗೆ ಕೊಡಿ ಅಂತ. ಸೀರಿಯಸ್ ಆಗಿ ಇವ್ನು ಹೇಳೋ ಸರಿ ಇದೆ ಅಲ್ವಾ ಅಂಥೇಳಿ ಒಂದು ಸರಿ ಅದು ದೊಡ್ಡ ಚರ್ಚೆನೂ ಆಗಿ ಕೊನೆಗೆ ಅದು ಆಯಿತು. ನಾನು ಈಗ ಇದಾಗಿದ್ದು 95, 97 ಯಾವಾಗ ನೀವು ನಾಟಕ ಬರೆದಿದ್ದು ನಾನು ಅಂತ. ಆಮೇಲೆ ಸೀರಿಯಸ್ ಆಗಿ ಅವ್ರಿಗೆ ಟ್ರೈನಿಂಗ್ ಆಯಿತು, ಯಾರೂ ಹೋಗ್ಲಿಲ್ವಂತೆ. ಎಷ್ಟು ನಾಟಕ ಬರೆದಿದ್ರಿ ತಾವು? ನಾನೊಂದು 4 ನಾಟಕ ಅಷ್ಟೇ ಬರೆದಿರೋದು, ಜಾಸ್ತಿ ಬರದೇ ಇಲ್ಲ. ನಾನು ಕೊಟ್ಟಿರೋ ಸ್ಕ್ರಿಪ್ಟ್ಗಳು ಈಗ ಕಸೂತಿ ಬಗ್ಗೆ ಒಂದು ಪ್ರದರ್ಶನಗಳು, ಈ ಸಾಂಗನ್ ಡ್ರಾಮಾದ 1000 ಶೋಗಳು ಮಾಡಿದ್ದೀನಿ. ಯೂನಿವರ್ಸಿಟಿಲಿ ಇದ್ದಾಗ ನಾನು ಸುಮಾರು ನಾಟಕ ಡೈರೆಕ್ಟ್ ಮಾಡಿದ್ದೀನಿ, ಬರೆದಿರೋದು ಕಡಿಮೆ, ಡೈರೆಕ್ಷನ್ ಜಾಸ್ತಿ ಮಾಡಿದ್ದೀನಿ. ಕನಸಿನವರು, ಅದು ಪ್ರಜಾಪ್ರಭುತ್ವದಲ್ಲಿ 4 ಅಂಗಗಳು ಎಲ್ಲ ತಗೊಂಡು ಹಾಗೆ ಅಲ್ಲೇ ಇದ್ದವರು ಎಲ್ಲ ಸುಮಾರು ದಿಗ್ಗಜರ ನಾಟಕ. ನೀವು ಸಿನಿಮಾಗಳಿಗೆ, ಧಾರಾವಾಹಿಗಳಿಗೆ ಬರಲಿಕ್ಕೆ ನಿಮಗೆ ಅಲ್ಲಿಯ ಸಾಂಗನ್ ಡ್ರಾಮಾ ಡಿವಿಷನ್ ಎಕ್ಸ್ಪೀರಿಯನ್ಸು ಅನುಕೂಲ ಆಯಿತಾ ಅಂತ? ಹೌದು. ಮತ್ತು ಈಗ ರಂಗಭೂಮಿನಲ್ಲಿ ನೀವು ಚೆನ್ನಾಗಿ ಈಗ ಹೇಳಿದೆ. ನಾನು ಇನ್ನೂ ಒಂದು ಹೇಳಬೇಕದ್ರಲ್ಲಿ ನೋಡಿ, ಈಗ ಒಂದು ನಾಟಕ ರಚನೆಗೆ ಒಂದು ಟ್ರಯಾಂಗಲ್ ಹೇಳಿದೆ. ಹಾಗೆ 5W1H ಥಿಯರಿ ಇದೆ ಜರ್ನಲಿಸಮಲ್ಲಿ. ಏನು? ಹೂ, ವೇರ್, ವಾಟ್, ವೆನ್, ಹೌ, ಈ ಥರದ್ದು ಒಂದು 5-6 ಪ್ರಶ್ನೆಗಳು ಹಾಕ್ಕೊಳ್ಳಿಲ್ಲ ಅಂದರೆ ನಿಮಗೆ ಸುದ್ದಿ ಏನು ಅಂತ ಗೊತ್ತಾಗಲ್ಲ. ಇಲ್ಲ ಅಂದರೆ ಅದ್ಭುತವಾಗಿ ಮಾತನಾಡಿದರು ಗೋವಿಂದ ಸ್ವಾಮಿ, ಅವ್ರ ಮಾತಿನಿಂದಾಗಿ ತುಂಬ ಜನಕ್ಕೆ ನಮಗೆ ರೀಚ್ ಆದರು ಆಡಿಯನ್ಸು ಅಂತ ಹೇಳ್ತೀರ ಹೊರತು ಗೋವಿಂದ ಸ್ವಾಮಿ ಅವ್ರು ಏನು ಮಾತಾಡಿದ್ರು ಅಂತ ಹೇಳೋದಿಲ್ಲ ನೀವು. ಆ ಪ್ರಶ್ನೆ ಹಾಕ್ಕೊಳ್ಳಿಲ್ಲ ಅಂದರೆ ಎಲ್ಲಿ ಏನು ಮಾತಾಡಿದರು, ಹೇಗೆ ಮಾತಾಡಿದರು, ಏತಕ್ಕಾಗಿ ಮಾತಾಡಿದರು, ಯಾರಿಗಾಗಿ ಮಾತಾಡಿದರು, ಹೆಂಗೆ ಮಾತಾಡಿದರು ಅಲ್ವಾ? ಅದು ಹೇಳಿದಾಗ್ರೆ ಸುದ್ದಿ ಆಗೋದು. ಅದೇ ಜರ್ನಲಿಸಮ್ಗೂ ಬೇಕು. ಲಾಯರ್ಗಳಿಗೆ ವಾದ ಮಾಡೋಕ್ಕೆ ಥಿಯೇಟ್ರ್ ಬೇಕು. ಅವ್ನು ಎಷ್ಟೋ ಜನ ಲಾಯರ್ಗಳು ನೋಡಿದ್ದೀನಿ, ನಮ್ಗೆ ವಾದ ಮಾಡೋಕ್ಕೆ ಬರಲ್ಲ ಸರ್, ಬರೆದು ಕೊಟ್ಬಿಡ್ತೀವಿ ನಮ್ಮದು ವಾದ, ಬರೆದು ಅದನ್ನು ಸಬ್ಮಿಟ್ ಮಾಡಿಬಿಡ್ತಾರೆ ಜಡ್ಜ್ಗೆ. ಅಂದರೆ ಅವನು ಫೇಲ್ಯೂರು. ಎಷ್ಟೋ ಜನ ಟೀಚರ್ಗಳಿಗೆ ಅಗಾಧವಾದ ಜ್ಞಾನ ಇದೆ, ಅವ್ರಿಗೆ ಇದು ಮಾತಾಡೋವಂಥ ಇದು ಕರಗತ, ಬೋಧನಾ ಶೈಲಿ ಕರಗತವಾಗಲ್ಲ, ಎಜಿಟೇಟ್ ಆಗ್ತಿರುತ್ತೆ, ಭಯ ಇರುತ್ತೆ, ಬರೀತಾರೆ ಅಥವಾ ಕರೆಸಿ ಅವ್ರ ಕೈಲಿ ಪಾಠ ಅಂಥೇಳಿ ಏನೋ ಒಂದು ತಳ್ಳಿಬಿಡ್ತಾರೆ. ಆವಾಗ ಮಕ್ಕಳಿಗೆ ಬೋರ್ ಆಗುತ್ತೆ, ಅವ್ರಿಗೇನು ಜ್ಞಾನ ಸಿಗೋದಿಲ್ಲ. ಅದಕ್ಕಾಗಿ BV ಕಾರಂತರ ನೇತೃತ್ವದಲ್ಲಿ ಜಡಭರತರು ಏನು GB ಜೋಶಿ ಅವ್ರಂಥವರೆಲ್ಲ ಸೇರ್ಕೊಂಡು ಹಿಂದೆ 68ರಲ್ಲಿ ಟೀಚರ್ಸ್ ಥಿಯೇಟರ್ ಟ್ರೈನಿಂಗ್ ಅಂತ ಮಾಡಿದರು. ಆ ಫೋಟೋ ಇದೆ ನನ್ನ ಹತ್ರ, ಯಾರ್ಯಾರಿದ್ರು ಅಂತ. ಎಲ್ಲ ದಿಗ್ಗಜ ಕವಿಗಳು, ಸಾಹಿತಿಗಳಿದ್ರು ಅದರಲ್ಲಿ. ಲಂಕೇಶ್ ಏನರ್ಥ ಆಗ್ತಿದೆ ಅಂದರೆ ಪ್ರತಿಯೊಂದು ವೃತ್ತಿಪರ ವ್ಯಕ್ತಿ ಕೂಡ ಸ್ಪೋರ್ಟ್ಸ್ಗೂ ಬೇಕು, ಮ್ಯಾಥ್ಸ್ನವ್ರಿಗೂ ಬೇಕು ರಂಗಭೂಮಿ, ನಿಮಗೂ ಬೇಕಲ್ಲ. ಈಗ ನೀವು ಆ್ಯಂಕರಿಂಗ್ ಮಾಡ್ಬೇಕಂದ್ರೆ ರಂಗಭೂಮಿ ಇಲ್ಲ ಅಂದರೆ ಎಫೆಕ್ಟಿವ್ ಆಗಿ ಆ್ಯಂಕರಿಂಗ್ ಮಾಡೋಣ. ಈಗ ನಾವು ಮೊನ್ನೆ ಅಪರ್ಣ ಬಗ್ಗೆ ಇಷ್ಟೆಲ್ಲ ಏನು ಶುದ್ಧ ಕನ್ನಡ ಅಂತ, ಅದಕ್ಕೆ ದೊಡ್ಡ ಚರ್ಚೆ ಆಯಿತು. ಏನು ನಾವು ಮಾತಾಡೋದೆಲ್ಲ ಅಶುದ್ಧ ನಾಗರೇ ಅಂತ.
ಯಾಕೆ ಶುದ್ಧ ಅಂದರೆ ಅವ್ರು ಥಿಯೇಟ್ರಿಂದ ಬಂದವ್ರಿಗೆ ಒಂದು ಪ್ರೊಫೆಷ್ನಲ್ ಆದಂಥದ್ದು ಎಥಿಕ್ಸು ಇರುತ್ತೆ, ಬದ್ಧತೆ ಇರುತ್ತೆ, ಶಿಸ್ತಿರುತ್ತೆ, ಅದನ್ನು ಸಂಶೋಧನೆ ಮಾಡಿ ಹೇಳೋವಂಥದ್ದು ಜಾಣ್ಮೆ ಗೊತ್ತಿರುತ್ತೆ. ಯಾವ ಸಂದರ್ಭಕ್ಕೆ ಏನು ಮಾತಾಡ್ತಾ ಇದ್ದೀನಿ, ಯಾರಿಗಾಗಿ ಮಾತಾಡ್ತಾ ಇದ್ದೀನಿ, ನಾನು ಏನು ವಿಷಯ ಹೇಳಬೇಕು. ಎಷ್ಟೋ ಜನ ನೀವು ನೋಡಿ ಭಾಷಣ ಮಾಡ್ತಿರ್ತಾರೆ, ಆಡಿಯನ್ಸ್ ಆಕಳಿಸ್ತಿರ್ತಾರೆ, ಅವ್ರು ಕೇಳ್ತಿರಲ್ಲ, ಮಕ್ಕಳಾದರೆ ಎಲ್ಲೋ ಜ್ಞಾನ ಗಲಾಟೆ ಮಾಡ್ತಿರ್ತಾರೆ, ಆದರೂ ಇವರು ಒಂದು ಪೀರಿಯಡ್ ಮಾತಾಡ್ತಿರ್ತಾರೆ. ಅದಲ್ಲ, ಅಲ್ಲಿ ನೋಡಬೇಕು ಆಡಿಯನ್ಸ್ ರಿಯಾಕ್ಷನ್ನು, ಪ್ರತಿಕ್ರಿಯೆ ಹೇಗೆ ಬರ್ತಾ ಇದೆ ನನ್ನ ಮಾತಿಗೆ ಅಂತ. ಆವಾಗ ನೀವು ಏನು ಮಾತಾಡ್ತಿದ್ದೀರಿ, ನೀವು ಸರಿ ಮಾತಾಡ್ತಿಲ್ಲ ಅಂತ ಗೊತ್ತಾಗ. ಪ್ರತಿಕ್ರಿಯೆ ಬರಲಿಲ್ಲ ಅಂದರೆ ಚೇಂಜ್ ಮಾಡಿ. ನೀವು ತಂದು ಪ್ರೈಮರಿ ಸ್ಕೂಲ್ ಮಕ್ಕಳು ಕೂರಿಸ್ಕೊಂಡು ತುಂಬ ಬೌದ್ಧಿಕವಾದ ಜ್ಞಾನದ ಥಾಟ್ಗಳನ್ನೆಲ್ಲ ಇಟ್ಕೊಂಡು ನಾವು ಮಾತಾಡ್ತಿದ್ರೆ ಅವ್ರಿಗೇನು ಅರ್ಥ ಆಗುತ್ತೆ? ಅವ್ರಿಗೇನು ಅವ್ರ ಲೆವೆಲಲ್ಲಿ ಮಾತಾಡಬೇಕು. ಈಗ ಬೌದ್ಧಿಕ ಪಂಡಿತರನ್ನೆಲ್ಲ ಕರೆಸ್ಬಿಟ್ಟು ಮಕ್ಕಳ ಥರ ನಾವು ಮಾತಾಡಿದ್ರೆ ಇವನೇನು ಸೆಮಿನಾರ್ಗೆ ಬಂದು ಮಾತಾಡು ಅಂದರೆ ಏನೇನೋ ಮಾತಾಡ್ತಾನೆ ಅಂತಾರೆ. ಹಿಂಗಾಗ್ಬಿಡುತ್ತೆ. ಅದಕ್ಕೆ ನಾವು ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡು ಏನೇ ಕೆಲಸ ಮಾಡಿ. ನೀವು ಅಷ್ಟೇ, ಈಗ ನೀವು ಜನಪದದಲ್ಲಿ ನೀವು ಚಾನಲ್ ನಡೆಸ್ತೀರಿ ಅಂದರೆ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಏನು ಕೆಲಸ ಮಾಡಬೇಕು ಅದು ಮಾಡಬೇಕು. ನೀವು ಇದನ್ನು ಬಿಟ್ಬಿಟ್ಟು ಬರೀ ಕ್ಲಾಸಿಕಲ್ ಸಂಗೀತ, ನಾನು ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಹೋಗೋಕ್ಕಾಗಲ್ಲ. ಜನಪದದಲ್ಲೇ ನಮ್ಮದು ಎಷ್ಟಿದೆ ಕೆಲಸ ಮಾಡೋಕ್ಕೆ, ಅದನ್ನು ಮಾಡ್ಬೇಕು ನಾವು. ನಮ್ಮ ಬೌಂಡ್ರಿ ಬಿಟ್ಟು ಆಚೆ ಹೋಗಬಾರ್ದು. ನಮ್ಮದು ಒಂದು ಫ್ರೇಮ್ವರ್ಕಲ್ಲೇ ಮಾಡಬೇಕಾಗತ್ತೆ. ಹಾಗೆ ಇರೋದ್ರಿಂದ ಇವೆಲ್ಲ ತುಂಬ ಆಡಿಷನ್ಸ್ ಆಗುತ್ತೆ. ನಾನು ಅದನ್ನೇ ಮೊನ್ನೆ ನಿಮ್ಗೆ ಹೇಳುವಾಗ ಹೇಳಿದೆ, ಇದ್ರ ಬಗ್ಗೆ ನಾವು ಯಾರೂ ರಿಸರ್ಚ್ ಮಾಡಿಲ್ಲ. ಥಿಯೇಟ್ರು ಎಷ್ಟು ಪರಿಣಾಮಕಾರಿಯಾಗಿ ಮಕ್ಕಳಿಗೆ ಎಜುಕೇಷನ್ಗೆ ರ್ಯಾಂಕ್ ಬರೋದಕ್ಕೆ ಅನುಕೂಲ ಆಗುತ್ತೆ ಅಂತ ಯಾರೂ ಯೋಚನೆ ಮಾಡಿಲ್ಲ. ಅಮೇರಿಕಾದಲ್ಲಿ ಲಿಂಡಾ ವಿಲಿಯಮ್ಸ್ ಅನ್ನೋ ದಂಪತಿಗಳು ಒಂದು ಸಂಶೋಧನೆ ಮಾಡಿ ಅವ್ರು ಹೇಳ್ತಾರೆ, ಯಾರು ಪಠ್ಯವನ್ನೇ ಓದ್ತಿರ್ತಾರೆ, ಅಂದರೆ ಟೆಕ್ಸ್ಟು ಬರೀ ಬುಕ್ಕನ್ನೇ ಓದೋ ಮಕ್ಕಳು, ಬರೀ ಉರುಡೋದು ರ್ಯಾಂಕ್ ತೊಗೊಳಕ್ಕೆ ಹೋಗೋದು ಮಾಡ್ತಾರಲ್ಲ, ಅವ್ರು ಯಾರು ಜೀವನದಲ್ಲಿ ಮುಂದೆ ಬರೋದಿಲ್ಲ. ರ್ಯಾಂಕ್ ತೊಗೊಂಡ್ರು ಕೂಡ ಅಲ್ಲೆಲ್ಲೂ ಸಕ್ಸಸ್ ಆಗೋದಿಲ್ಲ ಅವರು. ರ್ಯಾಂಕ್ ತೊಗೊಳ್ಳೋದೇ ಕಷ್ಟ ಅಂತವರು ಫಸ್ಟ್ ಆಫ್ ಆಲ್ ತೊಗೊಳ್ಳೋದೇ ಇಲ್ಲ. ಯಾರು ರ್ಯಾಂಕ್ ತೊಗೋತಾರೆ ಅಂದರೆ ಈ ಪಠ್ಯೇತರ ಚಟುವಟಿಕೆಗಳಿದೆ. ಈಗ ರಂಗಭೂಮಿ, ಸಂಗೀತ, ಕ್ರೀಡೆ, ಚಿತ್ರಕಲೆ, ಸಾಹಿತ್ಯ, ನಿಮ್ಮದು ಈ ಜರ್ನಲಿಸಮು ಅಥವಾ ಈ ಥರ ಟಿ ವಿ ಆ್ಯಂಕರಿಂಗು, ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ ದೇವಸ್ಥಾನದ ಪೂಜಾರಿ ಸಂಸ್ಕೃತ ಮಂತ್ರ ಹೇಳೋನಾದರೂ ಆಗಿರಬೇಕು. ಹಿಂಗಿದ್ದಾಗ ಅವರ ವಿಶಾಲವಾದ ಮನೋಭಾವ ಬಿಳಿ ಹಾಳೆ ಥರ ಇರುತ್ತೆ ಫಸ್ಟು, ಅದಕ್ಕೆ ಎಲ್ಲವನ್ನ ತುಂಬ್ತಾ ಹೋಗುತ್ತೆ, ಅದು ಅಚ್ಚುಕಟ್ಟಾಗಿ ಅದೊಂದು ಕ್ಯಾನ್ವಾಸ್ ಆಗುತ್ತೆ, ಅದೊಂದು ವ್ಯಕ್ತಿತ್ವ ವಿಕಾಸ ಆಗುತ್ತೆ. ನಿಮ್ಮ ಇಷ್ಟು ಮಾತುಗಳನ್ನ ಕೇಳಿಸ್ಕೊಂಡ ಮೇಲೆ ನನಗೆ ಒಬ್ಬ ವ್ಯಕ್ತಿಗೆ ರಂಗ ಪರಿಸರದ ಒಂದು ಅಗತ್ಯ ಸಹವಾಸ ಇದ್ದರೆ ಸಮಾಜಕ್ಕೆ ಬದುಕಲಿಕ್ಕೆ ಉತ್ತಮನಾದಂಥ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಹೌದು, ವ್ಯಕ್ತಿತ್ವನೂ ರೂಪುಗೊಳ್ಳುತ್ತೆ, ಹಣನೂ ಸಂಪಾದನೆ ಮಾಡಬಲ್ಲ ಅವನು. ಈಗ ನಾವು ಯಾವ ಕ್ಷೇತ್ರಕ್ಕೆ ಹೋದ್ರೂ ಬದುಕ್ತೀವಿ. ನನಗೆ ಎದುರಿಸ್ತಾರೆ, ಕೆಲಸ ಹೋಗ್ಬಿಟ್ರೆ ಏನು ಮಾಡ್ತೀವಿ, ಅದು ಹೋಗಿದ್ರೆ ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡೋ ಕ್ಷೇತ್ರ ಗೊತ್ತು ನನಗೆ. ಇನ್ನೂ ಒಂದು ಕ್ಷೇತ್ರ ಗೊತ್ತು, ಅಭಿನಯ ಮಾಡ್ತೀನಿ, ನಿರ್ದೇಶನ ಮಾಡ್ತೀನಿ, ಸ್ಕ್ರಿಪ್ಟ್ ರೈಟಿಂಗ್ ಮಾಡ್ತೀನಿ, ಜರ್ನಲಿಸಮ್ ಮಾಡಿದ್ದೀನಿ, ಟಿ ವಿ ಆ್ಯಂಕರ್ ಆಗ್ತೀನಿ, ಟಿ ವಿ ಚಾನಲ್ ನಡೆಸ್ತೀನಿ, ಇಲ್ಲ ರಾಜಕೀಯದಲ್ಲಿ ಅಡ್ವೈಸರ್ ಆಗ್ತೀನಿ, ರಾಜಕೀಯ ಮಾಡ್ತೀನಿ, ಅದು ಆಗಲಿಲ್ವಾ ಪುಸ್ತಕ ಬರಿತೀನಿ, ಅದು ಆಗಲಿಲ್ವಾ 4 ಜನಕ್ಕೆ ಪಾಠ ಮಾಡ್ತೀನಿ, ಏನಿಲ್ವ 4 ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರರ್ ಆಗ್ತೀನಿ, ಯಾವುದೇ ಸಬ್ಜೆಕ್ಟ್ ಪಾಠ ಮಾಡ್ತೀನಿ, ಟೀಚ್ ಮಾಡ್ತೀನಿ, ಜರ್ನಲಿಸಮ್ ಮಾಡ್ತೀನಿ, ಲಾ ಮಾಡ್ತೀನಿ, ರಾಜಕೀಯ ಮಾಡ್ತೀನಿ, ಯಾವ ಸಬ್ಜೆಕ್ಟ್, ಥಿಯೇಟ್ರ್ ಬೇಕಾ, ಸಂಗೀತದ ಬಗ್ಗೆ, ನಾಟಕ, ಏನು ಬೇಕಾದ್ರೂ ಮಾಡಬಲ್ಲ ನಾವು, ಮಾಡಿದ್ದೀವಿ. 6 ಲಕ್ಷಾಂತರ ಕಪಟಿಗಳ ನಡುವೆ ನಿಮ್ಮಂಥ ವ್ಯಕ್ತಿತ್ವಗಳು ಸಿಕ್ಕಿದಾಗ ನಂಗೆ ಭಾಳ ಸಂತೋಷ ಆಗುತ್ತೆ. ಅಂದರೆ ನಿಮ್ಮದಿರ್ತಕ್ಕಂಥ ಆತ್ಮವಿಶ್ವಾಸ ಇದೆಯಲ್ಲ ಸರ್, ನಾನು ಇದಕ್ಕೆ ನಂಬ್ಕೊಂಡಿಲ್ಲ ನಾನು ಅಂತ ತುಂಬ ಜನ ಎದುರಿಸ್ತಾರೆ ನನಗೆ. ಅದು ನಿಮ್ಮನ್ನು ಪ್ರಾಮಾಣಿಕನಾಗಿ ನಮಗೆ ಕೆಲಸ ಮಾಡುವಾಗ ಇವತ್ತಿಗೂ ನಾನು ಚೇರ್ಮನ್ ಆದಮೇಲೂ ನನಗೆ LBW ಮಾಡ್ತಾರೆ ಕಚೇರಿಗಳಲ್ಲಿ, ಹೊಟ್ಟೆ ಕಿಚ್ಚು ಮಾಡ್ತಾರೋ, ಇವನು ಕೆಲಸ ಅಂತೂ ಮಾಡ್ತೀನಿ, ಅಲ್ಲಿ 5 ಸೆಕ್ಷನ್ ಕೆಲಸ ಮಾಡಿ ಇಲ್ಲೂ ಬಂದು ಕೆಲಸ ಮಾಡ್ತೀನಿ ಅಂದಾಗ ಅಬ್ಸೆಂಟ್ ಹಾಕೋ ಮನಸ್ಥಿತಿ ಇದೆ. ನಾನು ಕೇಳಬೇಕು ಅಂದ್ಕೊಂಡೆ, ವೈಯಕ್ತಿಕವಾದ ಪ್ರಶ್ನೆ ಇಲ್ಲೇ ಕೇಳ್ಬಿಡ್ತೀನಿ. ತಾವು ಚೇರ್ಮನ್ ಆದಮೇಲೆ, ಅಕಾಡೆಮಿ ಅಧ್ಯಕ್ಷರಾದಮೇಲೆ ನಿಮ್ಮ MD ಅವರೆಲ್ಲ ಪ್ರತಿಕ್ರಿಯೆ ಹೇಗಿದೆ? MD ಅವರು ಪಾಪ ನಂಗೆ ಸಿಗಲೇ ಇಲ್ಲ ಭೇಟಿ ಮಾಡೋದಕ್ಕೆ, ಫೋನಲ್ಲಿ ಅಷ್ಟೇ ಮಾತಾಡಿದ್ದು ಅವತ್ತು. ಆಮೇಲೆ ಅವ್ರಿಗೆ ನನ್ನ ಬಗ್ಗೆ ಗೊತ್ತಿದೆ, ನಾವು ಕನ್ನಡ ಸಂಘದಲ್ಲಿ ಕೆಲಸ ಮಾಡೋದು. ನಮ್ಮ ಡೈರೆಕ್ಟ್ರು ಮೊನ್ನೆ ಸಿಕ್ಕಿ ಕರೆದು ಅಭಿನಂದಿಸಿದ್ರು. ಡೈರೆಕ್ಟ್ರುಗಳು ಮಾಡ್ತಾರೆ, ಅದ್ರ ಕೆಳಗಿರೋ ಅಂಥದ ನೌಕರು ನಮ್ಮ ಸರಿ ಸಮಾನವಾಗಿರೋರು ಏನು ಮಾಡ್ತಾರೆ, ಏನಾರು ಒಂದು ಕಿತಾಪತಿ ಮಾಡಿಬಿಡ್ಬೇಕು, ನಿನಗೇನಾದ್ರು ಸಿಗಿಸ್ಬಿಡ್ಬೇಕು, ಏನಾರು ಇವನು ತಪ್ಪು ಮಾಡ್ತಾನೆ ಅಂತ ಹೇಳಬೇಕು, ಇವ್ನು ಕೆಲಸ ಮಾಡಲ್ಲ ಅಂತ ಹೇಳ್ತಾರಂತಲೇ 5 ಕೆಲಸ ಕನ್ನಡ ಘಟಕ ನಾನೇ ತೊಗೊಂಡು, ಯಾರೂ ಇರಲಿಲ್ಲ ಅಂತ. ನನಗೆ ಆ್ಯಕ್ಚುಲಿ ಸಂಬಳ ಕೊಡ್ತೀನಿ ಅದನ್ನು ತಗೋವಂಥ ಚಂದ್ರೇಗೌಡರು ಇದ್ದರು ಹಿಂದೆ, ಅವರು ಕೊಟ್ಟಿದ್ದು ನಾನು ಕನ್ನಡ ಘಟಕ ನೀನು ಮಾಡೋ, ಎಲ್ಲ ಕಡೆ ಕನ್ನಡ ಇಂಪ್ಲಿಮೆಂಟೇಷನ್ಗೆ ಏನು ಬೇಕೋ ಕೆಲಸ ಮಾಡು ಅಂಥೇಳಿ. ಪತ್ರಿಕೆಗೆ ಡಿಕ್ಷನರಿ ಮಾಡ್ತೀನಿ, ಕನ್ನಡ ಇಂಗ್ಲೀಷ್ನಲ್ಲಿರೋ ಪದಗಳಿಗೆಲ್ಲ ಕನ್ನಡ ಮಾಡಿದ್ದೀನಿ, ಡಿಕ್ಷನರಿ ಮಾಡಿದ್ದೀನಿ, ಅದನ್ನು ಪ್ರಕಟಿಸ್ತೀನಿ. ಕಂಪ್ಯೂಟರ್ಗೆ ಸಂಬಂಧಪಟ್ಟಿದ್ದನ್ನು ಕನ್ನಡ ಮಾಡಿ ಪ್ರಕಟಿಸಿದ್ದೀನಿ. ನಮ್ಮ ಎಲ್ಲ ವೆಬ್ಸೈಟ್ಗಳು ಕನ್ನಡ ಮಾಡಿದ್ದೀನಿ. ಆಮೇಲೆ ಎಲ್ಲ ಕಡೆ ವಿದ್ಯುತ್ ರೀಚ್ ಆಗದೆ ಇರೋ ಕಡೆಗೆ ಆಕಾಶವಾಣಿ ಮೂಲಕ
ಈ ಬುಡಕಟ್ಟು ಪ್ರದೇಶಗಳಿಂದ ಫೋನಲ್ಲಿ ಅಲ್ಲಿ ಸಮಸ್ಯೆ ಹೇಳಿ ಒಂದು ವಾರದಲ್ಲಿ ಭರತ್ಲಾಲ್ ಮೀನಾ ಇದೆ, ಒಂದು ವಾರದಲ್ಲಿ ಅದನ್ನು ಸಮಸ್ಯೆ ಬಗೆಹರಿಸಬೇಕು. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ AEE ಇರ್ಬೋದು, SC ಇರ್ಬೋದು, ಸೂಪ್ರೆಂಟ್ ಇಂಜಿನಿಯರ್ ಇರ್ಬೋದು, ಚೀಫ್ ಇಂಜಿನಿಯರ್ ಇರ್ಬೋದು ಅಂತ ಮಾಡಲಿಲ್ಲ ಅಂದರೆ ನೋಟಿಸ್ ಹೋಗ್ತಿತ್ತು. ಒಂದು ವಾರದಲ್ಲಿ ಎಲೆಕ್ಟ್ರಿಫಿಕೇಷನ್ ಮಾಡಿಸ್ತಾ ಇದ್ವಿ. ಆಕಾಶವಾಣಿಯಲ್ಲಿ 6 ತಿಂಗಳು KPTC ಯಶೋಗಾಥೆ ಅಂತ. ಆಗಲೇ ನಾನು ಕಣ್ಣು ಬಿದ್ದೋಗ್ಬಿಟ್ಟೆ ಎಲ್ರಿಗೂ. ಇವನು ಬಿಟ್ಟರೆ ತಿಂದಾಕ್ತಾನೆ, ಏನೋ ಮಾಡ್ತಾನೆ, MD ಲೆವೆಲಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾವನೆ, MD ಅವ್ರಿಗೆ ಅಡ್ವೈಸ್ ಮಾಡ್ತಾ ಇದ್ದಾನೆ ಅಂಥೇಳಿ ನನಗೊಂದು ಹಂತದಲ್ಲಿ ಸ್ವಲ್ಪ ಕಾಟ ಕೊಡೋಕೆ ಶುರು ಮಾಡಿದ್ರು ಕೆಲವರು. ಅಯ್ಯೋ ಆದರೆ ಯಾಕೆ ಹೇಳ್ತೀರಿ, ಅಸಿಸ್ಟೆಂಟ್ ಎಡಿಟರ್ ಅಂತ ಕೊಟ್ಟಿದ್ದಾರೆ, ಮತ್ತು ಅಸಿಸ್ಟೆಂಟ್ ಲೆವೆಲ್ ಸಂಬಳ ಕೊಡ್ತಾರೆ, ಮತ್ತು ಅಲ್ಲಿ ಕನ್ನಡ ಘಟಕದಲ್ಲಿ ಕೋಆರ್ಡಿನೇಟರ್ ಆಫೀಸರ್ ಕೆಲಸ ಮಾಡ್ತೀನಿ. ಇದು ಸಂಪಾದಕ ಅಂದರೆ ಅದು ಕ್ಲಾಸ್ 1 ಹುದ್ದೆನೆ, ಅಂದರೆ ಕನ್ನಡ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೇನೆ. ಈ ಥರದ ಅದು ಇದ್ದೇ ಇರುತ್ತೆ, ಎಲ್ಲ ಎದುರಿಸ್ತಾರೆ. ಅಂದರೆ ಅದಕ್ಕೆ ಧನ್ಯವಾದ ಹೇಳಬೇಕು ನಾವು ನಮ್ಮ ಮುಖ್ಯಮಂತ್ರಿಗಳಿಗೆ. ಒಂದು KPTC ಅಂತ ಸಂಸ್ಥೆಗೆ ಒಂದು ಹೆಮ್ಮೆ, ಗರಿಮೆ ಮತ್ತು ಒಂದು ಕಿರೀಟಕ್ಕೆ ಗರಿಯನ್ನು ಕೊಟ್ಟಿದ್ದಾರೆ ಅಂತ ಯಾರೋ ಹೇಳ್ತಾ ಇದ್ರು ಮೊನ್ನೆ CM ಅವರು. ಸಂಸ್ಥೆಗೆ ಎಂಥ ಹೆಮ್ಮೆ, ನಿಮಗೆ ಚೇರ್ಮನ್ ಮಾಡಿದ್ದಾರೆ, ಸಂಸ್ಥೆನೇ ಹೆಮ್ಮೆ ಪಡಬೇಕು ಅಂಥೇಳಿ. ಕೆಲವರು ಹೆಮ್ಮೆ ಪಡ್ತಾರೆ, ಇಲ್ಲ ಅಂತಲ್ಲ. ನಮ್ಮ ಡೈರೆಕ್ಟರ್ ಲೆವೆಲಲ್ಲಿ, MD ಲೆವೆಲಲ್ಲೆಲ್ಲ IACSಗಳು, ಸೆಕ್ರೆಟರಿಗಳೆಲ್ಲ ಎಲ್ಲ ಖುಷಿ ಪಡ್ತಾರೆ. KR ಸರ್ಗ ಇಲ್ಲಿ ಕಾವೇರಿ ಭವನ, ನಾನು ಬೆಸ್ಕಾಮ್ ಕೆಲಸ ಮಾಡಿದ್ದೀನಿ, ಎಲ್ಲ ಕಡೆ ತೆಳ ಹಂತದಿಂದ ಕೆಲಸ ಮಾಡಿದ್ದೀನಿ. ಅಲ್ಲಿ ಬಂದ ಮೇಲೆ ಸ್ವಲ್ಪ ನಮ್ಮ ನಾಲೆಡ್ಜ್ಗೆ, ಡಿಗ್ರಿಗೆ ನಿಮ್ಮ ಸೇವಾ ಅವಧಿ ಇರೋದರಿಂದ ಸರ್ಕಾರದಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಕಾಡೆಮಿ? ಈಗ ಅಲ್ಲೂ ಕೂಡ ನೋಡಿ, ವಿದ್ಯುತ್ ಅಪಘಾತ ತಡೆಗಟ್ಟೋದಕ್ಕೆ ಕೃತಿ ಮಾಡಿದ್ದೀನಿ, ಮತ್ತು ನಾಯಕತ್ವದ ಬಗ್ಗೆ ಕೃತಿ ಮಾಡಿದ್ದೀನಿ. ಮುಖ್ಯಮಂತ್ರಿಗಳೇ ಬಿಡುಗಡೆ ಮಾಡಿದರು. ಅದರಲ್ಲಿ ಅಷ್ಟೂ ಜನ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು, ನಮ್ಮ MDಗಳು, ಡೈರೆಕ್ಟರ್ಗಳು, ನಮ್ಮ ಎಲ್ಲ ಯೂನಿಯನ್ನ ಹಳೆಯ ಲೀಡರ್ಗಳು, ಈಗಿನ ಲೀಡರ್ಗಳು ಎಲ್ಲ ಬರೆದಿದ್ದಾರೆ ಅವರ ಅಭಿಪ್ರಾಯಗಳನ್ನು. ಒಳ್ಳೆ ಕೃತಿ ಬಿಡುಗಡೆ ಮಾಡಿ ಅದೊಂದು ಒಳ್ಳೆ, ನಾನು ಅದೇ ಹೇಳಿದ್ರು CM ಅವರು, ಏನೋ ಒಬ್ಬನ ಪ್ರಾಣ ಆದರೂ ಉಳಿಲಿ ಬಿಡಪ್ಪ ಇದರಿಂದ, ಕೃತಿಯಿಂದ ಅಂತ. ಸುಮಾರು ಜನ ಅದೇ ಹೇಳಿದ್ದು, ನಾನು ಅದೇ ಹೇಳಿದೆ. ನನ್ನ ಕೃತಿ ಏನು ಗ್ರೇಟ್ ಅಲ್ಲ, ಯಾರೋ ಈ ಕೃತಿನ ಒಂದು 10 ಜನ ಓದಿ ಒಬ್ಬ ಅವೇರ್ನೆಸ್ ತೊಗೊಂಡು ಒಂದು ಪ್ರಾಣ ಉಳಿದ್ರೆ ಸಾರ್ಥಕ. ಬರೆದಿದ್ದು ನಾನು ದಿನ ನೋಡ್ತೀನಿ, ಡೈಲಿ ಒಬ್ಬರು ಸಾಯ್ತಾರೆ. ಸತ್ಯ ಅದು. 360 ದಿನದಲ್ಲಿ 360 ಜನಕ್ಕೆ ಸಾವು ಖಚಿತ, ಲೈನ್ಮ್ಯಾನ್ಗಳು. ಅಂಥ ಒಂದು ಸೀರಿಯಸ್ ಆದ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ನಾವು. ಆದರೆ ಅದು ತುಂಬ ಜನಕ್ಕೆ ಗೊತ್ತಾಗಲ್ಲ, ಅದು ಏನು ಅಷ್ಟೊಂದು ಸೀರಿಯಸ್ ಆದ ವಿಷಯ ಅನ್ನೋದೇ ಗೊತ್ತಾಗಲ್ಲ. ಅದಕ್ಕಾಗಿ ನಾನು ತಲೆ ಕೆಡಿಸ್ಕೊಂಡು ಅದೊಂದು ಇಂಜಿನಿಯರಿಂಗ್ ಪದವಿಗೆ ಸಿಲೆಬಸ್ ಆಗುವಂಥ ಬುಕ್ ಅದು. ಆ್ಯಕ್ಚುಲಿ ಟೆಕ್ನಿಕಲಿನೇ ಬರೆದಿದ್ದೀನಿ. ಯಾಕೆ ಹೆಂಗೆ ಬರೆದೆ ಅಂದರೆ, ನಾನೇನು ನಾಲೆಡ್ಜ್ ಎಲ್ಲಿ ಬಂತು ಅಂತ ಕೇಳಿ ನಾನು ಪಾಠ ಮಾಡ್ತಿದ್ದೆ ಲೈನ್ಮ್ಯಾನ್ಗಳಿಗೆ. ವಿದ್ಯುತ್ ತಡೆಗಟ್ಟೋದಕ್ಕೆ ಬೀದಿ ನಾಟಕಗಳನ್ನು ನಾನೇ ಡಿಸೈನ್ ಮಾಡಿದ್ದೆ. ಅವ್ರಿಗೆ ಈ ವಾಕ್ಪಟುತ್ವ, ಭಾಷಣ ಕಲೆ, ವ್ಯಕ್ತಿತ್ವ, ಲೀಡರ್ಶಿಪ್ ಎಲ್ಲವನ್ನ ಪ್ರಾಕ್ಟಿಕಲ್ಲಾಗಿ, ಥಿಯರಿಟಿಕಲ್ಲಾಗಿ ಹೇಳ್ತಾನೆ. ಇದನ್ನೆಲ್ಲ ಕೇಳಿದಾಗಲೇ ನನಗೆ ಈ ಪ್ರಶ್ನೆ ಬರೋದು, ನಿಮ್ಮ ಡಿಸಿಗ್ನೇಷನ್ ಏನು KPTCಯಲ್ಲಿ ಅಂತ? ಅಸ್ಟೆಂಟ್ ಅಂತ ಹೇಳಿದ್ನಲ್ಲ. ಹೌದಾ? ಮತ್ತು ಆ ಒಂದು ಪದನಾಮದ ಕೆಳಗೆ ಚೀಫ್ ಇಂಜಿನಿಯರ್ಗೆಲ್ಲ ಪಾಠ ಮಾಡ್ತಿದ್ನಲ್ಲ ನಾನು. ಅದು ತುಂಬ ಜನಕ್ಕೆ ಮುಜುಗರ, ಇವನ ಹತ್ರ ನಾವು ಪಾಠ ಕೇಳ್ಬೇಕಾ? ನಾಲೆಡ್ಜ್ ಎಲ್ಲಿಂದ ಬಂದ್ರೆ? ತುಂಬ ಜನ ಹೇಳ್ತಾರೆ ನನ್ನ ನಾಲೆಡ್ಜ್ ಯಾರು ಲೆಕ್ಕ ಹಾಕಲ್ಲ. ಡಿಸಿಗ್ನೇಷನ್ ಏನು? ನನಗೆ ಭರತ್ಲಾಲ್ ಮೀನಾ ಅವರು, ಮಣಿವಣ್ಣನಲ್ಲ ನಮ್ಮ ಇವರು MD 2-3 ಜನ MDಗಳು, ಕಾರ್ ತಗೋ, ನೀನು ಯಾಕೆ ಕಾರ್ ತಗೊಳ್ಳಲ್ಲ, ಬೈಕಲ್ಲಿ ಬರ್ತೀಯ ನಮ್ಮ ಜೊತೆಗೆ, ಕಾರ್ ತಗೊಳಪ್ಪ ಅಂದರು. ಸರ್ ನಮ್ಗೆ ಎಲಿಜಿಬಲ್ ಇಲ್ಲ ಕಾರ್ ಅಂದಾಗ ಅವ್ರೇನು ಹೇಳಿದ್ರು ಗೊತ್ತಾ? ಅಲ್ರಿ, ತರಕಾರಿ ಥರ ಕಾರ್ ತೊಗೊಂಡೋಗ್ತಾರೆ, ಮಾರ್ಕೆಟ್ ಕಾರ್ ತೊಗೊಂಡೋಗ್ತಾವ್ರೆ ನಮ್ಮ ಎಂಪ್ಲಾಯೀಸ್, ಅವ್ರ ಮಕ್ಕಳು ಸ್ಕೂಲ್ ಬಿಡೋ ಕಾರ್ ತೊಗೊಂಡೋಗ್ತಾರೆ. ನೀನು ಕೆಲಸ ಮಾಡ್ತಿದ್ಯಾ, ಕಾರ್ ತೊಗೊಳೋಕೇನು? ನೋಟ್ ಕೊಡು, ನಾನು ಕೊಡ್ತೀನಿ. ನೋಟ್ ಕೊಟ್ಟರು, ಕೊಟ್ಬಿಟ್ಟು ಭರತ್ಲಾಲ್ ಮೀನಾ ಟ್ರಾನ್ಸ್ಫರ್ ಆದರು. ಆ ನೋಟಲ್ಲಿಟ್ಟರು, ಆಮೇಲೆ ಅದನ್ನು ಮುಚ್ಚಾಕಿದ್ರು. ಇನ್ನೊಂದು ಸರಿಗೆ ಡಾಕ್ಟ್ರೇಟ್ ಬಂದಿದೆ, ಇಂಕ್ರಿಮೆಂಟ್ ತೊಗೊಳಪ್ಪ ಅಂದರು. MDನೇ 2 ಇಂಕ್ರಿಮೆಂಟು ಸಿಗುತ್ತೆ ಹೈಯರ್ ಸ್ಟಡೀಸ್ಗೆ. ಅದಕ್ಕೆ ಕೊಡೋಕ್ಕೆ ಬರಲ್ಲ ಅಂತ ಯಾರೋ ಬರೆದ್ರು. ಆವಾಗ MD ಒಂದು ಕಮಿಟಿ ಮಾಡೋಣ, ಡೈರೆಕ್ಟರ್ಗಳು ಎಲ್ಲ ಟಾಪ್ ಆಫೀಸರ್ಸು, ಡೈರೆಕ್ಟರ್ ಫೈನಾನ್ಸು, MD, ಡೈರೆಕ್ಟರ್ ಟೆಕ್ನಿಕಲ್ಲು, ಡೈರೆಕ್ಟರ್ HR, ಇಂಥವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಕಮಿಟಿ ಮಾಡಿದ್ರು. ಗೋವಿಂದ ಸ್ವಾಮಿಗೆ ಇಂಕ್ರಿಮೆಂಟ್ ಕೊಡಬೇಕಾ ಕೊಡಬಾರ್ದ? PhDಗೆ MAನೂ ಮಾಡಿದ್ದೀನಿ, ಆಮೇಲೆ ಜರ್ನಲಿಸಮು ಮಾಡಿದೆ. ಕೊಡಬೇಕಾ ಬೇಡ ಅಂದಾಗ ಎಲ್ಲ ಡೈರೆಕ್ಟರ್ಗಳು ಕೊಡಬೇಕು ಅಂತಲೇ ರೆಸಲ್ಯೂಷನ್ ಮಾಡಿದರು. ಆ ಫೈಲ್ ಇವತ್ತವರೆಗೂ ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ, ಆ ಇಲಾಖೆಯಲ್ಲಿರೋ ಕೇಸ್ವರೆಗೂ ಗೊತ್ತಿಲ್ಲ, ಎಲ್ಲೋಯ್ತು ಅಂತ ಅವರೇ ಹುಡುಕಿ ಹೇಳ್ಬೇಕು. ನಾನು ಕೇಳೋಕ್ಕೆ ಹೋಗಲಿಲ್ಲ. ಮತ್ತು MD ಎಷ್ಟೋ ಟ್ರಾನ್ಸ್ಫರ್ ಆಗಿದ್ರು. ಆಮೇಲೆ ಬಂದು MDಗಳನ್ನು ಇದೇ ಹೇಳಿದ್ರು, ಕಾರ್ ತಗೋ ಅಂತೇಳಿ. ಕಾರ್ ಕೊಟ್ಟೆ ನೋಟು, ಸ್ಪೋರ್ಟ್ಸು, ಆಮೇಲೆ PRO ಕಾರ್ ತಗೊಳ್ಳಿ ಅಂದರು. ಅವರಿಬ್ಬರಿಗೂ ಕಾರಿಲ್ಲ, ತಗೊಳ್ಳಿ ಅಂತ ಬರ್ಕೊಟ್ರು. ಅಂದರೆ ಈ ಥರದ ವ್ಯವಸ್ಥೆ ಕೆಲವು ಸರಿ ನಡೆದೋಗುತ್ತೆ. ನಾನು ಫೈಟ್ ಮಾಡೋಕ್ಕೆ ಹೋಗಲ್ಲ, ಕೇಳೋಕ್ಕೆ ಹೋಗಲಿಲ್ಲ, ಬೇಡ ನಾನು ಹಂಗೆ ಫ್ರೀ ಕೆಲಸ ಮಾಡಿ. ಆ ಕನ್ನಡ ಸೆಲ್ಗೆ ಸಂಬಳ ಕೊಡ್ತೀನಿ ಅಂದಿದ್ರಲ್ಲ,
ಸಂಬಳನೂ ಕೇಳೋಕೆ ಹೋಗಲಿಲ್ಲ. ಆಮೇಲೆ ನನಗೆ ಇನ್ಚಾರ್ಜಾಗಿ ಕೆಲಸ ಮಾಡಿ 68,000 70,000 ರೂಪಾಯಿ ದುಡ್ಡು ಬರಬೇಕಿತ್ತು. ನಿಮ್ಮ OM ಲೇಟಾಗಿ ಕೊಟ್ಟಿದ್ದಾರೆ ಅಂತ ದುಡ್ಡು ಕೊಡಲಿಲ್ಲ. ಒಂದು ಸರಿ ಮೆಡಿಕಲ್ ಬಿಲ್ 2 ಲಕ್ಷ ರೂಪಾಯಿ ಕೊಡಲಿಲ್ಲ. ನಾನು ಕೇಳೋಕ್ಕೆ ಹೋಗಲಿಲ್ಲ. ಇದೆಲ್ಲವೂ ಒಬ್ಬ ಸಾಂಸ್ಕೃತಿಕ ವ್ಯಕ್ತಿ ಮೇಲೆ ನಡೀತಾ ಇರತಕ್ಕಂಥ ಅದು ಎಲ್ಲರಿಗೂ ಅದು ಏನಂದರೆ, ನಾನು ಹೇಳಿದೆ ನೆನ್ನೆ ನಿಮ್ಗೆ ಮಾತಾಡ್ತಾ, ನನ್ನ ಪ್ರತಿಭೆ, ನನ್ನ ಕೌಶಲ್ಯ, ನನ್ನ ಜ್ಞಾನನೇ ನನಗೆ ವೈರಿ ಆಗಿರೋದು ನನ್ನ ಜೀವನದಲ್ಲಿ ಉದ್ದಕ್ಕೂ. ಇವತ್ತಿಗೂ ನಮ್ಮ ಸಂಸ್ಥೆಗಳಲ್ಲಿ ನಾನು ಏನಾದರೂ ಆಡಿಟ್ ಮಾಡಿಲ್ಲ, ನೀವು ಲೆಕ್ಕ ಕೊಡಲಿಲ್ಲ ಅಂದರೆ ನಮ್ಗೆ ಆ ಗ್ರೂಪಿಂದ ಕಿತ್ತಾಕ್ಬಿಡ್ತಾರೆ, ನೌಕರ ಸಂಘದಿಂದ. ನಮ್ಮಲ್ಲಿ ಆ ನಮ್ಮದೊಂದು ಸಮುದಾಯದ ಇತ್ತು, ತೆಗೆದಾಕ್ಬಿಟ್ರು. ಈಗ ಯಾರೋ ಫೋನ್ ಮಾಡಿದ್ರು ಇವತ್ತು, ಯಾಕಣ್ಣ ನೀವು ನಮ್ಗೆ ಎಂಪ್ಲಾಯೀಸ್ ಗ್ರೂಪೆಲ್ಲ ಇಲ್ಲ ನೀವು ಅಂತ. ಇಲ್ಲಪ್ಪ, ಯಾರು ನನ್ನ ಇಟ್ಕೊಂಡಿಲ್ಲ, ನಾನು ಆ ಸಂಘ ಕಟ್ಟುವಾಗ ನಾನಿದ್ದೆ, ವಿದ್ಯಾರ್ಥಿ ವೇದಿಕೆ ಕಟ್ಟುವಾಗ ವಿದ್ಯಾರ್ಥಿ ಸಂಘದಲ್ಲಿ ನಾನಿದ್ದೆ. ಅಂದರೆ ಎಲ್ಲ ಆರಂಭ ಶೂರತ್ವ ಅಷ್ಟೇ ನಮ್ಮದು, ಆಮೇಲೆ ಬಿಟ್ಬಿಡ್ತೀವಿ, ನೀವು ಮಾಡಿಕೊಡ್ರು. ಹಾಗಿದ್ದರೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ನೇರವಾಗಿ ಉತ್ತರ ಕೊಡ್ತೀರಾ ಅಂತ. ಸರ್ಕಾರದ ಅಥವಾ ವ್ಯವಸ್ಥೆಯ ಎಲ್ಲ ಸ್ತರಗಳಲ್ಲೂ ಸಾಂಸ್ಕೃತಿಕ ರಾಜಕಾರಣ ಇದೆ, ಎಲ್ಲ ಕಡೆ ಇದೆ, ಎಲ್ಲ ಇಲಾಖೆಯಲ್ಲೂ ಇದೆ, ಇದು ನಡೆಯೋದೆ. ಅದರಲ್ಲೂ ತಳವರ್ಗಗಳು, ನಾವಂಥ ದಲಿತರು, ಹಿಂದುಳಿದವರು ಅಂದರೆ ಮೇಲ್ವರ್ಗದ ಕೆಂಗಣ್ಣಿಗೆ ಗುರಿಯಾಗಿಯೇ ಕೆಲಸ ಮಾಡಬೇಕು. ಪ್ರತಿ ಹಂತದಲ್ಲೂ ಹೋರಾಟದಲ್ಲೇ ನಮ್ಮ ಹಕ್ಕನ್ನು ಪಡ್ಕೋಬೇಕಾಗಿದೆ. ಈವನ್ ಟುಡೇ CM ಹೇಳಿದ್ರು ಕೇಳಲ್ಲ ಕೆಲವು ಕಡೆ. ಅಂತ ಎಮ್ಮೆ ಚರ್ಮದ ವ್ಯಕ್ತಿತ್ವ ಯಾಕೆ ಅಂತ? ಯಾಕಂದರೆ ನಾವು ಪ್ರತಿಭಟನೆ ಮಾಡಲ್ವೇನೋ ಅಂತ. ಹಿಂದಿನ ಕಾಲದಲ್ಲಿ ತುಂಬ ದೊಡ್ಡ ಪ್ರತಿಭಟನೆ ಆಗ್ತಿತ್ತು ಎಲ್ಲದಕ್ಕೂ. ನಾವೇ ಕಾಲೇಜ್ಗಳನ್ನು ಬಂದ್ ಮಾಡಿಬಿಟ್ಟು ಸ್ಟ್ರೈಕ್ ಮಾಡ್ತಾಯಿದ್ವಿ. ಈಗ ನಾವು ಕೆಲಸಕ್ಕೆ ಸೇರ್ಕೊಂಡು ಹೆಂಡತಿ ಮಕ್ಕಳು ಕೆಲಸಕ್ಕೆ ತೊಂದರೆ ಆದರೆ ಹೊಟ್ಟೆ ಪಡೇನಪ್ಪ ಅಂತೇಳಿ ಸೈಲೆಂಟ್ ಆಗಿಬಿಟ್ಟಿದ್ದೀವಿ ಅಂತ ಕಾಣುತ್ತೆ. ಹೋರಾಟದ ಮನೋಭಾವ ಇಲ್ಲ. ನಮ್ಮ ಬದುಕಿನ ಅಭದ್ರತೆಯಿಂದ ಅಂದರೆ ಎಲ್ಲೋ ಒಂದು ಕಡೆಗೆ ಬೇಕಾಗುತ್ತೆ. ಹೇಳಲಿಲ್ಲ ಅಂದರೆ ನಮ್ಮನ್ನು ದಿನ ಶೋಷಣೆ ಮಾಡೋರು ಉಟ್ಕೊಳ್ತಾನೆ ಇರ್ತಾರೆ. ಈ ಸಾಂಸ್ಕೃತಿಕ ರಾಜಕಾರಣ ಸರ್, ನಾವು ಗಮನಿಸಿರೋ ಪ್ರಕಾರ ಕೂಡ ಕೇವಲ ಕೆಲವೊಂದು ಬೆಳವಣಿಗೆ ವ್ಯಕ್ತಿಗಳಿಂದ ಇಡೀ ಸಮುದಾಯಕ್ಕೆ, ಕಲಾ ಸಮುದಾಯಕ್ಕೆ ಈಗ ಹಂಗೆ ಆಗೋದು. ಈಗ ಒಬ್ಬ ಕಳ್ತನ ಮಾಡಿದ್ರೆ ಗಂಟಿ ಚೋರ್ ಅಂತ ನಮಗೆ ಹಿಂದೆ ಹೇಳಿದ್ರಲ್ಲ, ಕ್ರಿಮಿನಲ್ ಟ್ರೈಬ್ಸ್ ಇವರು ಅಂತ, ಹಾಗೆ ಹಣೆಪಟ್ಟಿಗೆ ಅವ್ರಿಗೆ ಯಾರಿದ್ದಾರೆ ರೀ ಸಪೋರ್ಟ್ಗೆ? ಲಂಬಾಣಿಗರು ಎಷ್ಟು ಜನ ಇದ್ದಾರೆ ರೀ? ಎಷ್ಟು ಅಧಿಕಾರಿ ಇದ್ದಾರೆ ರೀ? IAS ಎಷ್ಟವ್ರೆ, KS ಎಷ್ಟವ್ರೆ? ಅವರ ಸಂಘಗಳು ಯಾವ್ದು ರೀ? ಸಂಘಗಳಲ್ಲೇ ನಮ್ಮಲ್ಲಿ ಒಗ್ಗಟ್ಟಿರೋದಿಲ್ಲ. ನೆನ್ನೆ ನಮ್ಮ ಸ್ನೇಹಿತರನ್ನ ಹೇಳಿದ್ನಲ್ಲ, ಕನಕಪುರದಿಂದ ಸುಮಾರು ಜನ ನನಗೆ ಫೋನ್ ಮಾಡಿ, ಅಣ್ಣ ನಾವು ಒಗ್ಗಟ್ಟಾಗಿಲ್ಲ ಅಣ್ಣ, ನಮಗೆ ನೋಡಿ ಅಲ್ಲಿ ನಮಗೆ ವಿಭಾಗ ಮಾಡಿಬಿಟ್ರು, ಇಲ್ಲಿ ವಿಭಾಗ ಮಾಡಿಬಿಡ್ತಾರೆ, ಅಲ್ಲಿ ಕಿತ್ತಾಕ್ಬಿಡ್ತಾರೆ, ಇಲ್ಲಿ ನೀವು ಒಗ್ಗಟ್ಟಾಗಿಲ್ಲ ಅಂದರೆ ಎಲ್ಲರೂ ಕಿತ್ತಾಕ್ತಾರಪ್ಪ. ಒಗ್ಗಟ್ಟಾದರೆ ಯಾರು ಕಿತ್ತಾಕೋಕ್ಕಾಗಲ್ಲ. ಇವನು ಬಲಿಷ್ಠವಾದ ಸಂಘಟನೆ ಇದೆ, ಇವರಿಗೆ ಬಲಿಷ್ಠವಾದ ಜನ ಇವರು ಅಂದಾಗ ಯಾರು ಈಗ ನೋಡ್ರಿ, ನಮ್ಮಲ್ಲಿ ಬಲಿಷ್ಠವಾದ ಓಪನ್ ಆಗಿ ಹೇಳ್ಬೋದಾ? ದಯವಿಟ್ಟು ಹೇಳಿದ ಈ ಒಕ್ಕಲಿಗ ಸಮುದಾಯನ ಯಾರು ಮಾತಾಡ್ಸೋಕ್ಕಾಗಲ್ಲ, ಲಿಂಗಾಯತ್ ಸಮುದಾಯನ ಯಾರು ಮಾತಾಡ್ಸೋಕ್ಕಾಗಲ್ಲ, ಕುರುಬ ಸಮುದಾಯನ ಯಾರು ಇನ್ನು ಬೇಕಾದ್ರೆ ಬ್ರಾಹ್ಮಣರನ್ನ ಅಳ್ಳಾಡಿಸ್ಬೋದು, ಸ್ಟ್ರೆಂತ್ ಇಲ್ಲ. ಇನ್ನು ಉಳಿದ ಸಮುದಾಯಗಳ ಸ್ಟ್ರೆಂತ್ ಇಲ್ಲ, ಅವ್ರನ್ನ ಯಾರು ಬೇಕಾದ್ರೆ ಅಳ್ಳಾಡಿಸ್ಬೋದು. ಈ 3 ಸಮುದಾಯಗಳು ಅಳ್ಳಾಡ್ಸೋಕ್ಕಾಗಲ್ಲ, ಯಾಕಂದರೆ ಅವ್ರ ಸ್ಟ್ರೆಂತ್ ಇದೆ. ಒಂದು ಪಕ್ಷ ವಾಲ್ಮೀಕಿನೂ ಸ್ವಲ್ಪ ಸ್ಟ್ರೆಂತ್ ಆಗಿದ್ದಾರೆ ನಮ್ಮಲ್ಲಿ. ಆ ಥರ ಸ್ಟ್ರೆಂತ್ ಆಗಬೇಕು ಅಂತ ನಾನು ಹೇಳೋದು. ಸಮುದಾಯಗಳು ಜನಸಂಖ್ಯೆಯಿಂದಾನೇ ಸ್ಟ್ರೆಂತ್ ಅಂತಲ್ಲ, ಒಗ್ಗಟ್ಟಿಂದ. 40 ಲಕ್ಷ ಜನಸಂಖ್ಯೆ ಅನ್ನೋದು ತುಂಬ ಬಹುಸಂಖ್ಯಾತರು. ನಾವು ಬಹುಸಂಖ್ಯಾತರಿದ್ದರೂ ಕೂಡ ನಮ್ಮಲ್ಲಿ ಆ ಥರದ ಮನೋಭಾವ. ಈಗ ನಮ್ಮ ಒಬ್ಬ ಹುಡುಗ ಇದ್ದಾನೆ ಅಂದರೆ, ನಾನು ನೋಡಿದ್ದೀನಿ ಸಾಕಷ್ಟು ಸಮುದಾಯಗಳಲ್ಲಿ, ಅವ್ನು ನಮ್ಮ ಹುಡುಗ ತುಂಬ ಜ್ಞಾನಿ, ನನ್ನ ಬಗ್ಗೆನೇ ತುಂಬ ಜನ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಹೇಳಿರೋರು ನನ್ನ ಹತ್ರ. ಈಗ ನಮ್ಮ ಪುಟ್ಟಸ್ವಾಮಿ ಅಂತಿದ್ದಾರೆ, ವಾರ್ತಾ ಇಲಾಖೆಯಲ್ಲಿದ್ದವರು, ನಮ್ಮ ಕನಕಪುರದವರು. ಆಮೇಲೆ KY ನಾರಾಯಣ ಸ್ವಾಮಿ ಅಂತವ್ರು ಇದ್ದಾರೆ. ಆಮೇಲೆ ಸಾಕಷ್ಟು ಜನ ಬೇರ್ಮಲ ರಾಮೇಗೌಡರು, LN ಮುಕುಂದರಾಜು ಅಂಥವರು. ಆಮೇಲೆ ಸಾಕಷ್ಟು ಯಾವ್ಯಾವ ದೊಡ್ಡ ಕಂಬಾರ ಈ ಥರ ದೊಡ್ಡ ಲೆವೆಲಲ್ಲಿ ಇರುವಂಥವ್ರು. ನಮ್ಮಲ್ಲಿರೋ ಸಮುದಾಯ ದೊಡ್ಡ ವ್ಯಕ್ತಿಗಳಿಗೆ ಗೋವಿಂದ ಸ್ವಾಮಿ ಅಂಥವ್ರು ನೀವು ಇಟ್ಕೊಂಡಿಲ್ಲ ಅಂದರೆ ನಿಮ್ಮ ಸಮುದಾಯಕ್ಕೆ ಇನ್ನೇನು ಮಾಡ್ತೀರಿ? ನಮ್ಮನ್ನು ಅಲ್ಲಿ ವೇದಿಕೆಗೆ ಕರೆಯಲ್ಲ. ನಾವೇ ಕಟ್ಟಿರೋ ಸಂಘದಲ್ಲಿ ನಾವು ಕುತ್ಕೊಂಡು ಆಡಿಯನ್ಸಲ್ಲಿ ಬರ್ತೀವಿ. ಅಲ್ಲಿ ಯಾರೋ ಒಬ್ಬ ಹಿರಿಯ ಅಧಿಕಾರಿ, ಅವ್ನು ಹಿರಿಯ ಅಧಿಕಾರಿಗಳಿಗೆ ಸನ್ಮಾನ ಮಾಡ್ಕೊಂಡು, ನಾನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು 10 ಸರಿ ಹೋಗಿದ್ದೀನಿ. ನಮ್ಮ ನೌಕರ ಸಂಘ ನಮ್ಗೆ ಯಾವತ್ತೂ ಸನ್ಮಾನ ಮಾಡಲೇ ಇಲ್ಲಪ್ಪ, ನಾವು ಕೇಳಲೂ ಇಲ್ಲ. ಆದರೆ ಅವ್ರ ಅಧಿಕಾರಿಗಳಲ್ಲಿ ಯಾವುದೋ ಸಣ್ಣ ಪ್ರಶಸ್ತಿ ಕೊಡ್ತಾರಲ್ಲ, ಅದಕ್ಕೊಂದು ಸನ್ಮಾನ ಮಾಡ್ತಾರೆ. ಇದು ವೈರುಧ್ಯಗಳು. ಹೋಗಲಿ, ಈಗ ನೀವು ಅಕಾಡೆಮಿ ಅಧ್ಯಕ್ಷ ಆದ ನಂತರ ನಿಮ್ಮ ನೌಕರರ ಸಂಘ ನಿಮಗೆ ಅಭಿನಂದಿಸಲಿ? ನೌಕರರ ಸಂಘದಿಂದ ಒಬ್ಬರೂ ಅಭಿನಂದಿಸಿಲ್ಲ, ಫೋನು ಮಾಡಿಲ್ಲ ನನಗೆಲ್ಲ. ದೊಡ್ಡ ನಿಮ್ಮಂಥವ್ರು ನಮ್ಮಲ್ಲಿ ಈಗ ದೊಡ್ಡ ಚಿಂತಕರು, ದಿಗ್ಗಜರು ಎಲ್ಲ ಬಂದು ವಿಶ್ ಮಾಡಿದರು. ನಮ್ಮ ಸಮುದಾಯದ ವಿಶ್ ಮಾಡಲ್ಲ, ಅದೇನೋ ಗೊತ್ತಿಲ್ಲ ನನಗೂ. ದುರಂತಗಳಾಯಿವಲ್ಲ ಅಂತ ಅಲ್ವ? ಹಂಗಿರುತ್ತೆ, ಅದು ಏನು ಅಂತ ನನಗೂ ಅರ್ಥ ಆಗಿ. ನಾನು ರಿಸರ್ಚ್ ಮಾಡಬೇಕು ಯಾಕಿರ್ಬಹುದು ಅಂತ, ಅಥವಾ ನಾನು ಅಷ್ಟು ಕೆಟ್ಟವನ ಅಂತ. ಸಮುದಾಯಕ್ಕೆ ಏನು ಅಥವಾ ನೀವು ಅಷ್ಟು ನಿಮ್ಮ ಸಮುದಾಯಕ್ಕೆ ತೆರ್ಕೊಂಡಿಲ್ವ ಇನ್ನೂ ಅಂತ. ಬೆಳಗಾದರೆ ಸಮುದಾಯ ಅನ್ನೋ ನಾನು ನಮಗಿನ್ನ ಅಲೆಮಾರಿಗಳು ದಲಿತರು ನಾನು. ದಲಿತ ಸಂಘಟನೆಗಳು ಇಷ್ಟಪಡ್ತಾರೆ, ಅಲೆಮಾರಿಗಳು ಇಷ್ಟಪಡ್ತಾರೆ. ನಮ್ಮ ಸಮುದಾಯದಲ್ಲಿ ಇಷ್ಟಪಡಲ್ಲ ಅಂತಲ್ಲ, ಸರಸಗಟ್ಟಾಗಿ ಹೇಳೋಕ್ಕಾಗಲ್ಲ. ಆದರೆ ಯಾರು ಇಷ್ಟಪಡಬೇಕು ಅವ್ರು ಪಡಲ್ಲ. ಕ್ಲಾಸು ಸಾಂಸ್ಕೃತಿಕವಾಗಿ ನಿಮ್ಮನ್ನು ನೀವು ಗುರುತಿಸ್ಕೊಳ್ತಿರೋದು ನಿಮಗೆ
ಅಡ್ಡಿ ಆಗ್ತಿದೆಯಾ ಅಂತ, ರಾಜಕೀಯವನ್ನು ಕೂಡ ಬೆರೆಸ್ಕೋಬೇಕಾಗಿತ್ತು ಅದಕ್ಕೆ ಅಂತ. ರಾಜಕೀಯ ಮತ್ತು ಹಣ ಮಾಡಬೇಕಿತ್ತು. ಈಗ ನೋಡಿ ನಾನು ಹೇಳ್ತೀನಿ, ನಮ್ಮ ತಾಂಡ ನಿಗಮದ ಚೇರ್ಮನ್ಗೆ ನಮ್ಮ ಸಂಘ ದೊಡ್ಡ ಗೌರವ ಕೊಡ್ತು. ನಾನು ಅಲ್ಲೇ ಇದ್ದೆ, ಆಡಿಯನ್ಸಲ್ಲಿ ಕೂತಿದ್ದೆ. ನಮ್ಮ ಈಗ ಮೊನ್ನೆ ಚೇರ್ಮನ್ ಆಗಿದ್ದು ನಾನು ಆದಮೇಲೆ ಆಗಿದ್ದವರು. ಆದರೆ ಅವ್ರು ಗೌರವ ಕೊಟ್ಟರು, ಅಷ್ಟು ಜನ ಅದು ದೊಡ್ಡ ಪಡೆ ಬಂದು ಅವ್ರು ಗೌರವ ಕೊಟ್ಟರು. ಅಲ್ಲೇ ಕೂತಿರೋ ನನಗೆ ಆ ಚೇರ್ಮನ್ನು ಇವನು ಆಗಿದ ನಂತರ ಕರೀರಿ ಅಂತ ಹೇಳಲಿಲ್ಲ, ಅಥವಾ ಅಲ್ಲಿದ್ದವ್ರು ಯಾರೂ ನನಗೆ ಅವರು ದೊಡ್ಡವ್ರು ಯಾರೂ ಕರೀಲಿಲ್ಲ. ಅಲ್ಲೇ ಆಡಿಯನ್ಸಲ್ಲಿ ಇದ್ದವ್ರು ನನಗೆ ಹಾರಗಳು ತೊಗೊಂಡು ಬನ್ನಿ ನಾವು ಮಾಡ್ತೀವಿ ಅಂತ ಕರೆದ್ರು. ನನಗೆ ಯಾಕೋ ಮುಜುಗರ ಆಯಿತು, ಅಲ್ಲಿ ಬೇಡ ಬೀದಿಲಿ ಮಾಡಿ ನನಗೆ ಅಂಥೇಳಿ ಸಂಘದಿಂದ ಆಚೆ ಹೋಗಿ ಬೀದಿಲಿ ಸನ್ಮಾನ ಮಾಡಿಸ್ಕೊಂಡು ಹೋದೆ. ನಾನು ಹಿಂಗೆ ನಡೆಯುತ್ತೆ. ನಾನು ಖುಷಿಯಾಗಿ ಸ್ವೀಕರಿಸ್ತೀನಿ. ಅದು ಅವ್ರ ತಪ್ಪಲ್ಲ, ಅವರ ಚಿಂತನೆ ಏನು, ತಾಂಡ ನಿಗಮದಲ್ಲಿ ದುಡ್ಡಿದೆ, ಅಲ್ಲಿ ಸನ್ಮಾನ ಮಾಡಿದ್ರೆ ನನಗೇನೋ ಮಾಡ್ತಾರೆ ಅಂತ. ಇಲ್ಲಿ ಏನು ಹೇಳಿ, ಆತ್ಮಸಾಕ್ಷಿಯಾಗಿ ಹೇಳಿ, ಅಧ್ಯಕ್ಷರಾದ್ಮೇಲೆ ನಿಮ್ದಾಗ ನಿದ್ದೆ ಮಾಡ್ತಾ ಇದ್ದೀರಿ? ನಾನಾ ಇಷ್ಟು ಕೆಲಸ ಇದೆ, ನಿದ್ದೆ. ನನ್ನ ಹೆಂಡ್ತಿ ಅದೇನೆ, ಬೆಳಗ್ಗೆ 4 ಗಂಟೆಗೆ ಎದ್ದೊಳ್ತಾ ಇದ್ದೀರಾ, ಏನು ಒದ್ದಾಡ್ತಿದ್ದೀರಾ, ಏನೇನೋ ಯೋಚನೆ ಮಾಡ್ತಿದ್ದೀರಾ, ಬಿತ್ಕೊಳ್ರಿ ಅಂತಾಳೆ. ನನಗೆ ಏನೋ ಮಾಡಬೇಕು ಅಂತ ಇರುತ್ತೆ. ಅಲ್ಲಿ ನೋಡಿದ್ರೆ ನಮಗೆ ರಿಜಿಸ್ಟ್ರಾರು ಈಗ ಈ ಎಲೆಕ್ಷನ್ ಡ್ಯೂಟಿಗೆ ಹಾಕಿದ್ದಾರೆ, ಸ್ಟಾಫ್ ಇಲ್ಲ, ನಾನೊಬ್ಬನೇ ಏನು ಮಾಡೋದು. ನಮ್ಮ ಮೆಂಬರ್ಗಳಿಗೆ ಈ 2 ರಿಮೈಂಡರ್ ಲೆಟ್ರ್ ಹಾಕಿದ್ದೀನಿ, ಆ ಜಿಲ್ಲೆಯಲ್ಲಿರೋ ಸಾಹಿತಿಗಳು ಕಲಾವಿದ್ರ ಪಟ್ಟಿ ಕಳಿಸಿ ಅಂತ. ಕೆಲಸ ಮಾಡಲ್ಲ. ಇನ್ನೊಬ್ರು ಹೇಳ್ತಾರೆ ಮೆಂಬರು, ಸರ್ ಇಲ್ಲೆಲ್ಲನೂ ನೀವು ಸೆಮಿನಾರ್ ಕೊಟ್ಬಿಟ್ರಿ ನಮಗೆ ಮಾಡಿ ಅಂತ 35,000 ಕೊಟ್ಟಿದ್ದೀರಿ, ಅದರಲ್ಲಿ ಏನೂ ಮಾಡೋಕ್ಕಾಗಲ್ಲ, ಯೂನಿವರ್ಸಿಟಿ ಏನು ಕೊಡ್ತಾಯಿಲ್ಲ, ನಮಗೇನು ಸಿಗುತ್ತೆ ಸರ್ ಅಂತ ಕೇಳ್ತಾರೆ. ನನಗೆ ದಯಾನಂದ್ ಫಸ್ಟ್ ಚೇರ್ಮನ್ ಆದಾಗ ವಿಶ್ ಮಾಡ್ತಾ ಇದೇ ಮಾತು ಹೇಳಿದ್ರು, ಗೋವಿಂದ ಸ್ವಾಮಿ ಚೇರ್ಮನ್ ಸಿಕ್ಕಿದೆ ಅಂತ ನೀವು ಖುಷಿ ಪಟ್ಕೋಬೇಕು. ಇದೇ ಮಾತು ಡಿ ಕೆ ಶಿವಕುಮಾರು ಹೇಳಿದ್ರು, ನಮ್ಮ ಮಂತ್ರಿನೂ ಹೇಳಿದ್ರು, ಖುಷಿ ಪಟ್ಕೋಬೇಕು ನೀವು, ನಿಮ್ಮ ಸ್ನೇಹಿತರು, ನಿಮ್ಮ ಹೆಂಡತಿ ಮಕ್ಕಳು, ಅಲ್ಲೇನೂ ಇಲ್ಲ. ನೀವೇನು ಕಷ್ಟಪಟ್ಟು ನಿಮ್ಮದೇ ಸ್ವಂತ ಆಲೋಚನೆಯಿಂದ ನೀವೇ ರಿಸೋರ್ಸ್ ಮಾಡಿಕೊಂಡು ಏನೋ ಒಂದು ಮಾಡಿ ನೀವೇನು ಮಾಡಿದರೆ ಮಾಡ್ಬೋದು ಅಷ್ಟೇ. ಅಲ್ಲಿ ದೊಡ್ಡದಾಗಿ ಏನೋ ಸಿಗುತ್ತೆ, ಗಂಟಿದೆ, ಏನೋ ಗಂಟು ಮಾಡ್ಕೊಳ್ಳೋಣ ಅನ್ನೋದೆಲ್ಲ ಭ್ರಮೆ ಇಲ್ಲ. ಮೆಂಬರ್ಗೂ ಅಷ್ಟೇ, ನಾನು ಮೆಂಬರ್ ಆಗಿದ್ದೀನಿ, ಅಲ್ಲಿ ಏನೋ ಸಿಗುತ್ತೆ ನನಗೆ, ಬಹಳ ದೊಡ್ಡ ಪೊಸಿಷನ್ನು ಅಂದ್ಕೊಂಡು ಬಂದಿರ್ತಾರೆ. ಅಲ್ಲಿ ಏನೂ ಇಲ್ಲ ಅಂತ ಗೊತ್ತ ತಕ್ಷಣ ನಿರಾಸಕ್ತಿಯಿಂದ ವಾಪಸ್ಸು ಕೆಲಸವೇ ಮಾಡಲ್ಲ. ಹಂಗೂ ಆಗ್ಬಿಡುತ್ತೆ. ಹಂಗೆ ಆಗಬಾರ್ದು ಅಂತಲೇ ಅಕಾಡೆಮಿ ಅಧ್ಯಕ್ಷರಿಗೆ ಗೌರವ ಸಂಭಾವನೆ ಎಷ್ಟು? ನಮ್ಗೆ 25,000 ಇದೆ, ನಾನು ತಗೊಳ್ಳಲ್ಲ ಅಂತ ಹೇಳಿದ್ದೀನಿ. ನನಗೆ 3,000 ರೂಪಾಯಿ ಫೋನ್ಗಿತ್ತು, ಅದನ್ನು ತಿಂಡಿಗೂ ಏನಕ್ಕಾರ ಬಳಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಹಂಗೆ ನಾನು ಏನು ತಗೋಬಾರ್ದು ಅಂತ ಮಾಡಿದ್ದೀನಿ. ಅದೇ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತಾರೆ ನೋಡಿ, ಅತಿ ಆದರೆ ಅಮೃತನ ವಿಷ ಅಂತ. ಅಷ್ಟು ಒಳ್ಳೆಯವ್ರಾಗ್ಬಿಡ್ತಾ ಇದ್ದೀರಾ ನೀವು ಅಂತ. ಒಳ್ಳೆಯವ್ರು ಅಂತಲ್ಲ, ಈಗ ತಗೊಂಡ್ರೆ ಅದಕ್ಕೊಂದು ಬ್ಲೇಮ್ ಮಾಡ್ತಾರೆ. ಗೌರವ ಸಂಭಾವನೆ ತಗೊಂಡು ಸಂಬಳ ಇದೆ ಅಂತ. ಹಕ್ಕಿದ್ರು ಕೂಡ ಸಂಬಳ ಇದೆಯಲ್ಲ ನನಗೆ ಯಾಕೆ ಬೇಕು, ಬೇಡ, ಎದನ್ನು ಏನಕ್ಕಾರ ಉಪಯೋಗಿಸೋಣ ಅಂತ ನಾನು ಅಷ್ಟು ಹೇಳಿದ್ದೀನಿ. ಇವೆಲ್ಲವೂ ನಿಮಗೆ ಮಾರಕವಾಗ್ತಾ ಇದೆ ಅಂತ ಸ್ವಲ್ಪ ಆಲೋಚನೆ ಮಾಡಿ. ನಾನು ಯೂನಿವರ್ಸಿಟಿಯಿಂದ ಅದು ನನಗೆ ತುಂಬ ಜನ ಅದೇ ಹೇಳಿರೋದು, ನೀನು ಸಖತ್ ದುಡ್ಡು 500 ಕೋಟಿ ಮಾಡ್ಬೋದಿತ್ತಲ್ಲ, ನೀನು ಯಾಕೆ ಮಾಡಲಿಲ್ಲ, ಅಷ್ಟೆಲ್ಲ ಅವಕಾಶ ಇತ್ತು ನಿನಗೆ. ಎಲ್ಲ ಮಿನಿಸ್ಟ್ರು ಗೊತ್ತು, ಎಲ್ಲ ದಿಗ್ಗಜರುಗಳು ಗೊತ್ತು, ನೀನು ಹೋದರೆ ಒಂದು ಸೈನ್ ಹಾಕ್ಸ್ಕೊಂಬರ್ಬೋದು. ಇವತ್ತಿಗೂ ಹೇಳಿದೆ, ನೆನ್ನೆನೂ ನನಗೆ ದಿನ ಫೋನ್ ಬರೋದು ಅದಕ್ಕೇ, ಟ್ರಾನ್ಸ್ಫರ್ ಮಾಡಿಸ್ಕೊಡಿ, ಲೆಟ್ರ್ ಹಾಕ್ಸ್ಕೊಡಿ ಅಂತ. ಯಾರು ಪ್ರಾಮಾಣಿಕರು ಅವ್ರಿಗೆ ಮಾತ್ರ ಮಾಡ್ತೀನಿ ನಾನು, ದುಡ್ಡು ಇಸ್ಕೊಳ್ಳದೆ ಸಾಧ್ಯ ಆದರೆ ಮಾಡ್ತೀನಿ, ಇಲ್ಲಾಂದರೆ ಸುಮ್ಮನೆ ಇದ್ಬಿಡ್ತೀನಿ. ಮಾತನಾಡಣ್ಣಯ್ಯ ಮಾತನಾಡು, ಏ ಮುದ್ದು ಏ ಗಿಳಿಯೇ ಮಾತನಾಡು.